ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ ವಿಜಯ್ ನೇತೃತ್ವದ ಟಿವಿಕೆಗೆ ಸರ್ಕಾರ ರಚಿಸೋಕೆ ರಾಜ್ಯಪಾಲರು ಆಹ್ವಾನ ನೀಡದಿರುವುದು ಈಗ ದೊಡ್ಡ ರಾಜಕೀಯ ಬಿಕ್ಕಟ್ಟಿಗೆ ಕಾರಣವಾಗಿದೆ. ವಿಜಯ್ ಪಟ್ಟಾಭಿಷೇಕ ವಿಳಂಬವಾಗ್ತಾ ಇರುವಂತಹ ಬೆನ್ನಲ್ಲೇ ಅವರಿಗೆ ಬೆಂಬಲ ನೀಡಿರುವಂತಹ ಕಾಂಗ್ರೆಸ್ ಪಕ್ಷ ಈಗ ದಳಪತಿ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ಫೀಲ್ಡ್ಗಿಳಿದಿದೆ. ಅತಿ ದೊಡ್ಡ ಪಕ್ಷವನ್ನ ಕಡೆಗಣಿಸ್ತಾ ಇರುವಂತಹ ರಾಜ್ಯಪಾಲರ ಧೋರಣೆಯನ್ನ ಈಗ ವಿರೋಧಿಸಿ ನಾಳೆ ತಮಿಳುನಾಡಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸೋದಾಗಿ ಕಾಂಗ್ರೆಸ್ ಘೋಷಿಸಿದೆ. ಇನ್ನು ವಿಜಯ್ ಅವರಿಗೆ 108 ಶಾಸಕರ ಬಲ ಇದ್ರೂ ಕೂಡ ಮತ್ತು ಕಾಂಗ್ರೆಸ್ ಪಕ್ಷ ಬೇಷರತ್ತಾದಂತಹ ಬೆಂಬಲ ನೀಡಿದ್ರು ಕೂಡ ರಾಜ್ಯಪಾಲರು ಸರ್ಕಾರ ರಚಿಸೋಕೆ ಯಾಕೆ ಅವಕಾಶವನ್ನ ನೀಡ್ತಾ ಇಲ್ಲ ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ಪ್ರಶ್ನೆಯಾಗಿದೆ. ಇನ್ನು ರಾಜಭವನದ ಈ ವಿಳಂಬ ನೀತಿಯು ಈಗ ಪ್ರಜಾಪ್ರಭುತ್ವದ ವಿರೋಧಿ ಅಂತ ಕೈ ನಾಯಕರು ಗುಡುಗುತ್ತಾ ಇದ್ದಾರೆ. ಇನ್ನು ವಿಜಯ್ ಅವರನ್ನ ಸಿಎಂ ಕುರ್ಚಿಯಿಂದ ದೂರವಿಡೋಕೆ ಪಿತೂರಿ ನಡೀತಾ ಇದೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡಿದೆ. ಕಾಂಗ್ರೆಸ್ ಪಕ್ಷವು ನಾಳೆ ತಮಿಳುನಾಡಿನ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸೋಕೆ ಕರೆಯನ್ನ ನೀಡಿದೆ. ರಾಜಭವನದ ಮುಂದೆ ಬೃಹತ್ ಧರಣಿ ನಡೆಸೋ ಮೂಲಕ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಮೇಲೆ ಒತ್ತಡ ಹೇರೋಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗಿದೆ. ಇದು ಕೇವಲ ಟಿವಿಕೆ ಪಕ್ಷದ ಹೋರಾಟವಾಗಿ ಉಳಿಯದೆ ಈಗ ಇದು ಮೈತ್ರಿಕೂಟದ ದೊಡ್ಡ ಹೋರಾಟವಾಗಿ ಬದಲಾಗಿದೆ. ಇನ್ನು ಮೇ 7ರಂದು ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಿತ್ತು. ಆದ್ರೆ ರಾಜ್ಯಪಾಲರು ಮ್ಯಾಜಿಕ್ ಸಂಖ್ಯೆಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದ್ರಿಂದ ಈಗ ಸಮಾರಂಭವನ್ನ ಮುಂದೂಡಲ್ಪಟ್ಟಿದೆ. ಇನ್ನು ಈ ಹಂತದಲ್ಲಿ ಕಾಂಗ್ರೆಸ್ ಬೆಂಬಲಕ್ಕೆ ಬಂದಿರೋದು ವಿಜಯ್ ಅವರಿಗೆ ದೊಡ್ಡ ನೈತಿಕ ಬಲ ನೀಡಿದಂತಾಗಿದೆ. ಹಸ್ತಪಾಳ್ಯದ ಈ ಘೋಷಣೆಯಿಂದ ಈಗ ತಮಿಳುನಾಡು ರಾಜಕೀಯ ಮತ್ತಷ್ಟು ಗರಿಗೆದರಿದೆ. ರಾಜ್ಯಪಾಲರು ಅತಿ ದೊಡ್ಡ ಪಕ್ಷವನ್ನ ಸರ್ಕಾರ ರಚಿಸೋಕೆ ಕರೀಲೇಬೇಕು ಅನ್ನೋದು ಈಗ ಕಾನೂನು ತಜ್ಞರ ವಾದ. ಆದ್ರೆ ರಾಜಭವನವು ಈಗ ಸಂಖ್ಯಾಬಲದ ಪೂರ್ಣ ಮಾಹಿತಿ ಬೇಕು ಅಂತ ಪಟ್ಟು ಹಿಡಿದಿದೆ. ಕಾಂಗ್ರೆಸ್ ಈಗ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ದಳಪತಿ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡ್ತಾ ಇರುವಂತಹ ಶಕ್ತಿಗಳ ವಿರುದ್ಧ ಬೀದಿಗಿಳಿಯೋಕೆ ಸಜ್ಜಾಗಿದೆ. ಇನ್ನು ಕಾಂಗ್ರೆಸ್ ಈಗ ನೇರವಾಗಿ ವಿಜಯ್ ಪರ ನಿಂತಿರೋದು ಹಳೆಯ ದ್ರಾವಿಡ ಪಕ್ಷಗಳಿಗೆ ನುಂಗಲಾರದಂತಹ ಬಿಸಿ ತುಪ್ಪವಾಗಿದೆ. ಇನ್ನು ಕಾಂಗ್ರೆಸ್ ಪ್ರತಿಭಟನೆಯಿಂದ ರಾಜಕೀಯ ಚಿತ್ರಣ ಬದಲಾಗುವಂತಹ ಸಾಧ್ಯತೆ ಇದೆ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಈ ಮಹತ್ವದ ಘೋಷಣೆಯಿಂದ ಟಿವಿಕೆ ಕಾರ್ಯಕರ್ತರು ಮತ್ತು ವಿಜಯ್ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ. ನಾಳೆಯ ಪ್ರತಿಭಟನೆಯಲ್ಲಿ ಟಿವಿಕೆ ಕಾರ್ಯಕರ್ತರು ಕೂಡ ಸಾಥ್ ನೀಡುವಂತಹ ಸಾಧ್ಯತೆ ಇದೆ.